ಅಥವಾ ನನ್ನ ಫೋನೇ ಚೆನ್ನಾಗಿದೆಯೋ ಗೊತ್ತಿಲ್ಲ, ಅಥವಾ ನಾನೇ ಚೆನ್ನಾಗಿದ್ದೀನೋ ಗೊತ್ತಿಲ್ಲ, ಅಥವಾ ಈ ಸೀನರಿನೇ ಇಷ್ಟು ಚೆನ್ನಾಗಿದೆಯೋ ಅಂತ ಗೊತ್ತಿಲ್ಲ. 550 ಜೀಪ್ ಇದಾವೆ ಅಂತ ಇಲ್ಲಿ. ಇಲ್ಲೇನು ಟ್ರಾಫಿಕ್ ಪೊಲೀಸ್ ಯಾರು ಇಲ್ಲ, ಇವರೇ ಟ್ರಾಫಿಕ್ ಎಲ್ಲ. ಈ ಟೈರ್ ಗೀರೆಲ್ಲ ಸೌದೋಗವೆ. ಅಯ್ಯೋ ಏನು ಅಚ್ಚೇ ಇಲ್ಲ ಉಳಿದಿಲ್ಲ. ಬನ್ನಿ 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 ಬರ್ರ ನಿಮ್ಮ 60 ಇನ್ನು ಸುಮಾರು ಜಾಗ ಕವರ್ ಮಾಡಬೇಕು ನೆಕ್ಸ್ಟ್. ನಿಧಾನ, ಬ್ರೇಕ್ ಹಾಕಾಗಲ್ಲ. ನನ್ನ ಮಾಡಿ ಗುದ್ಕ ಹೋಗಿ ನೀನು ಆಮೇಲೆ. ಸಕ್ಕ ಶಾರ್ಪ್ ಇದಾವೆ. ನೀನು ಓಡೋದೇ ಬೇಡ, ಅದೇ ಓಡಿಸುತ್ತೆ ಈ ಕಡೆ. ನನ್ನ ಮಗಳು ಹೆಂಗ್ ಓಡ್ತಿದ್ದೆ ಅಲ್ಲ ನೋಡಿ. ಬರೀ ಇಲ್ಲಿ ಒಂದು 10 ನಿಮಿಷ ವಾಕಿಂಗ್ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಡಿಯೋಕ್ಕೆ ಚೆನ್ನಾಗಿದೆ. ಪಾಪ ಇವರೆಲ್ಲ ಹೋಗ್ತಿದಾರಲ್ಲ, ಇವರೆಲ್ಲ ನಾವೇ ಫಸ್ಟ್ ಹೋಗ್ತಿದ್ದೀವಿ. ನಾವು ಬೆಳಕರಿಯಾಗಿಂತ ಮುಂಚೆನೆ ಬಂದಿದ್ವಿ. ನೋಡೋ ಅಲ್ಲಿ ಮೋಡ ಇನ್ನೂ ಎಷ್ಟು 8 ಗಂಟೆ ಆಯ್ತಾ ಬಂತೇನೋ. 8 ಗಂಟೆ ಆದ್ರೂ ಇವರೆಲ್ಲ ಪಾಪ ನಾವೇ ಬೇಗ ಬರ್ತಿದ್ವಿ, ಇಷ್ಟು ಬೆಳಗ್ಗೆ ಬಂದ್ವಲ್ಲ ಅನ್ಕೊಂತಿದ್ದಾರೆ. ನಾವು ಆಕ್ಚುಲಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಜೀಪ್ ರೈಡ್ ಅಲ್ಲೇ ಬರ್ಬೇಕು ನೀವು. ಅದೇನ್ ಸಖತ್ತಾಗಿತ್ತು ಗೊತ್ತಾ, ಜೀಪ್ ಕಂಡೀಷನ್ ಎಷ್ಟು ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ಇಲ್ಲ ಈ ಹೋಗುವಾಗ ತೋರಿಸ್ತಾಳೆ ಜೀಪ್ ರೈಡ್ ರೋಡ್ ಹೆಂಗಿರುತ್ತೆ ಅಂತ ನೋಡಿ. ಭಾರಿ ಸಖತ್ತಾಗಿತ್ತು, ಅದ್ಭುತವಾಗಿರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬೆಳಗಿನ ಟೈಮ್ ನನಗೆ ವಿಡಿಯೋ ಮಾಡುವಾಗ್ಲೂ ಅಯ್ಯೋ ಈ ಟೈಮ್ ಮಿಸ್ ಆಗುತ್ತಲ್ಲ ವಿಡಿಯೋಕ್ಕಿಂತ ಫಸ್ಟ್ ನನ್ನ ಮನಸ್ಸಿಗೆ ನಾನು ಕಣ್ಣಿಗೆ ತುಂಬ್ಕೋಬೇಕು ಅಂತ ಹೇಳಿ ವಿಡಿಯೋ ಆಕ್ಚುಲಿ ನಾನು ಬರುವಾಗ ಅಷ್ಟು ಮಾಡೋಕ್ಕಾಗ್ಲಿಲ್ಲ. ಅಲ್ಲ, ಕಾಣಿಸ್ತಾನೆ ಇರ್ಲಿಲ್ಲ. ಹೆಂಗಿದೆ ಇದು ವ್ಯೂ ಇಲ್ಲಿಂದ ನೋಡಕ್ಕೆ? ಬೆಟ್ಟ ಇಳಿದು ಬಂದಿದ್ರು, ಸಖತ್ತಾಗಿ ಕಾಣಿಸ್ತಾ ಇದೆ ಇದು. ಅಲ್ಲಿ ಮೇಲೆ ಹೋದ್ರು ಅಷ್ಟೇ. ನಮ್ಮ ಅನ್ಗೂ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಬೆಟ್ಟದ ರಂಗಸ್ವಾಮಿದು ತುದಿಗೆ ಹೋಗಿ ಏನ್ ಚೆನ್ನಾಗಿದೆ ಗೊತ್ತಾ. ಇದು ಚೆನ್ನಾಗಿಲ್ವಾ? ಇದು ಚೆನ್ನಾಗಿದೆ. ಇದು ಕೊಡಚಾದ್ರಿ ನೀನ್ ವರ್ಲ್ಡ್ ಫೇಮಸ್ ಕಡಿಮೆ ಇದು ಏರಿಯಾ. ಎಲ್ಲೋದ್ರು ರಂಗನ್ ಬೆಟ್ಟನೇ ಹೋಲಿಸ್ತೀಯಪ್ಪ. ಕೊಡಚಾದ್ರಿ ಎಂತ ವರ್ಲ್ಡ್ ಫೇಮಸ್ ಗೊತ್ತಾ ಇದು. ನಮ್ಮನೆ ಆಸು ಪಾಸು ಎಲ್ಲ ಸೇರ್ಕೊಂಡಿರುತ್ತೆ. ಇದೆ ಅಂದ್ರೆ ಪರ್ವತ ಇದೆಯಲ್ಲ, ಅದಕ್ಕೆ ಫ್ರೆಂಡ್ಸ್ಗಳು ಬಾರೋ ಹಂಗಿದೆ ಹಿಂಗಿದೆ ಅಂತಂದಿದ್ರ. ನಮ್ದು ರಂಗನ್ ಬೆಟ್ಟದ ಮುಂದೆ ಯಾವ್ದು ಇಲ್ಲ ಅಂತ ಅನ್ನಕ್ಕೆ. ಹೌದಾ? ಹತ್ತಾಗ್ಲೇ ಗೊತ್ತಾಗಿದ್ದು. ಕೊಡಗಲ್ ಇಳಿದು, ಕೊಡಗಲ್ ಹತ್ತಿದ್ರೆ ಮಂಗ್ಳೂರ್ ಸೈಡ್ ಇಳಿತೀವಿ ಅಂತ ಸುಬ್ರಹ್ಮಣ್ಯ. ಹೌದಾ? ಸಕ್ಕತ್ತಾಗಿದೆ. ಅದೊಂದು ಸೇಮ್ ಇದೇ ತರ ಇದೆ. ಏನ್ ಚೆನ್ನಾಗಿದೆಯೋ ಇದು. ನೋಡಿ ಹೆಂಗ್ ಕಾಣುತ್ತೆ. ಮನೆಗಳು ನೋಡಿ ಈ ಟೈಪಲ್ಲಿ ಮನೆಗಳು. ಕುಡಿಯೋ ನೀರೇ ಇದು. ಜಲ ಬರ್ತಿರೋದು ಮಗಡೆ. ಕುಡಿಬೋದು. ಅಲ್ಲಿ ಬನ್ನಿ, ಅದು ಕುಡಿಬೇಡಿ. ಇನ್ನೊಂದು ಕುಡಿಯೋ ನೀರು ಇಲ್ಲಿದೆ ಕೆಳಗೆ. ಇಲ್ಲಿ ಜಲ ಇದು ಕುಡಿಯೋ ನೀರಿದು. ಮೀನು ಸುಮಾರಿದೆ ಅದರೊಳಗೆ. ಬನ್ನಿ, ಅದು ಕುಡಿಯೋ ನೀರು ಮಗಳೇ. ಸಖತ್ ಫಿಶ್ ಇದೆ ಅದರೊಳಗೆ. ಕುಡಿಯೋ ನೀರೇ. ಅದನ್ನ ನಿಮಗೇನು 100 ಸರಿ ಹೇಳಿದ್ರೆ ಅರ್ಥ ಆಗಲ್ಲಪ್ಪ. ಬಾಟ್ಲಿಲ್ವಾ? ಎಲ್ಲಮ್ಮ ನಾನೇನು ಕಣ್ಣಿಗೆ ಕಾಣಿಸ್ತಾ. ಇದು ಸಣ್ಣದ ಕಣ. ಇದು ಆ ಸಣ್ಣದ ಕಣ ಪಡಿಗೆ ಹೋಗುತ್ತೆ. ಅವು ಇನ್ನೊಂದು ತಿಳ್ಕೊಳ್ಳಿ, ಅದು ನಮ್ಗಿಂತ 10 ಪಟ್ಟು ಜಾಸ್ತಿ ಭಯ ಇರುತ್ತೆ ಅದಕ್ಕೆ. ಅದನ್ನ ಏನೂ ಮಾಡಲಿಲ್ಲ ಅಂದರೆ ಏನೂ ಮಾಡಲ್ಲ. ಸುಮ್ಮನೆ ಬನ್ನಿ ಈ ಕಡೆ. ಹಾವು ನಮಗೆ ಸಖತ್ತು. ಈ ಭೂಮಿಗೆ ನಾವು ಬಂದಿರೋದು ಆವಿನ ಜಾಗಕ್ಕೆ, ಗೊತ್ತಾಯ್ತಾ? ಭೂಮಿನೇ ಆವಿನ ತಾಣ, ನಾಗಲೋಕ. ಬನ್ನಿ ಹೋಗ್ಲಿ. ಅದೇನು ಮಾಡಲ್ಲ, ಬಾರಮ್ಮ. ಅದೇನು ನಿನ್ನ ಹತ್ರ ಬರುತ್ತಾ? ಬಾ. ಅದೇ ಎದ್ಕೊಂಡು ಅಲ್ಲ ಕಣ್ ಬಾರ. ಅದು ಮಂಡ್ಲದಾವ ಅಂತಾರಲ್ಲ, ಅದು ಮಂಡ್ಲದಾವೇನೇನು ಇದ ಅಂತೇನು ದಪ್ಪಗಿಲ್ಲ. ಇರೋದು ಒಂದು ಬೆಳ್ಳಷ್ಟು ದಪ್ಪನೂ ಇಲ್ಲ. ನಮ್ಮ ಬೆಳ್ಳ ಎಷ್ಟು ದಪ್ಪ ಇದೆ ನೋಡಪ್ಪ ಇಲ್ಲಿ. ಅವ್ರು ಎದುರಿಸಿಗೆ ಯಾಕವ ಹಿಂಗೆ ಓಡ್ತೀಯಾ? ನಿನ್ನ ದಪ್ಪ ಆಯ್ತು ಆವು. ಅದಕ್ಕೆ ಇಟ್ಟಿದ್ದು ಇಷ್ಟೊಂದೆಲ್ಲ ಇದು ಕೊಡ್ತಿಲ್ಲ. ಏನು ಚೆನ್ನಾಗಿ ಫೋಟೋ ಬರ್ತದೆ, ವಿಡಿಯೋ ಬರ್ತಾಯಿದೆ ಇಲ್ಲಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ಯಕ್ಷಿ ವಿಡಿಯೋ. ಅದ್ಭುತವಾದಂಥ ಪ್ಲೇಸ್ ಏನೇನು ಅಲ್ವಾ? ದೊಡ್ಡ ಹಾವುಗಳು ಇರುತ್ತೆ. ಮತ್ತೆ ಬಾ, ಇಲ್ಲಿ ನಿಂತ್ಕೊಂಬ. ಚೆನ್ನಾಗಿದೆಯಾ ರೀ? ಬನ್ನಿ ಇವಾಗ ಇಲ್ಲಿ ಹೋಗೋಣ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ದೇವಸ್ಥಾನನೋ ಅಥವಾ ಮನೆನೋ ಏನೋ ಗೊತ್ತಿಲ್ಲ ನನಗೆ. ಈ ಜಾಗದಲ್ಲಿ ಅವ್ರು ಅಲ್ಲಿಂದ ತಾಮ್ರದ ಬಿನ್ಗೆಲ್ಲಿ ನೀರು ತಗೊಂಡು ಇಳಿತಾ ಇದ್ದಿದ್ದು. ಏನೋ ಒಂಥರ ಆ ಟೈಮಿಗೆ ಅದು ತುಂಬ ಖುಷಿ ಆಯ್ತು ನನಗೆ. ನೀಟಾಗಿ ಕಾಣಿಸ್ತಿದೆ ಗೊತ್ತಾ. ಅಥವಾ ನನ್ನ ಫೋನೇ ಚೆನ್ನಾಗಿದೆಯೋ ಗೊತ್ತಿಲ್ಲ, ಅಥವಾ ನಾನೇ ಚೆನ್ನಾಗಿದ್ದೀನೋ ಗೊತ್ತಿಲ್ಲ, ಅಥವಾ ಈ ಸೀನರಿನೇ ಇಷ್ಟು ಚೆನ್ನಾಗಿದೆಯೋ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಗೊತ್ತಿಲ್ಲ. ಅಲ್ಲಿ ಏನಿಲ್ಲ, ಬಾರಮ್ಮ. ಸುಮ್ಮನೆ ಆಗೋಯ್ತಿ ಅಲ್ಲಿಗೆ. ಯಾಕಂದ್ರೆ ಇವು ಹಳೇ ಕಾಲದ ಕಟ್ಟಡ ಅಲ್ವರಿ, ನೋಡಕ್ ಒಂಥರ ಚೆನ್ನಾಗಿದೆ. ನಾನು ಡಿಸೈನ್ ಎಲ್ಲ ನೋಡಿ, ಆ ದೇವಸ್ಥಾನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಳೇ ಕಾಲದ. ಇಲ್ಲೆಲ್ಲ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಬಂದು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಹೋಗಿರ್ತಾರೆ. ಅನುಭವಿಸ್ಬೇಕು. ಸರಿ, ಅಲ್ಲೊಂದಿಷ್ಟು ದೇವಸ್ಥಾನ ಇದೆ ನೋಡಿ. ಹೆಂಗ್ ನಿಲ್ಸೋರು ಜೀಪ್ಗಳು. ಇಲ್ಲಿವರೆಗೆ ಬರ್ತವೆ. ಪಾಪ ನಮ್ಮ ಜೀಪ್ ಅವರು ಇನ್ನೂ ಎಂಜಾಯ್ ಮಾಡ್ಕೊಂಡು ಹೋಗ್ಲಿ ಅಂತ ಒಂದು ಸ್ವಲ್ಪ ಅಲ್ಲೇ ಕೆಳಗೆ ನಿಲ್ಸಿದ್ದಾರೆ. ನಾವು ಬೇಗ ಬಂದು ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇಂಥ ಇದ್ದಂಥ ಪ್ಲೇಸ್ಗಳು ಕೊಡ್ತಾಯಿದ್ರೆ ಜೀಪಲ್ಲಿ ಬರೋಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲ ಕಡೆ ಓಪನ್ ಇರುತ್ತೆ. ಹಿಂದೆ ಕೂತ್ಕೊಳ್ಳೋಕ್ಕಿಂತ ಮುಂದೆ ಕೂತ್ಕೊಳ್ಳಿ, ಮತ್ತೆ ಮಿಡಲ್ ಸೀಟಲ್ಲಿ ಕೂತ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ದೇವಸ್ಥಾನ ಅಲ್ಲ, ದೇವಸ್ಥಾನ ಮೇಲ್ಗಡೆ ಇರೋದಷ್ಟೇ. ಇದು ದೇವಸ್ಥಾನ ನಾಗದೇವರು. ಊಟನೂ ಇದೆ ಕಣ, ಇಲ್ಲೇ ತಿಳಿತೀನ. ಯಾರು ಬಂದರೂ ಮುಕ್ತ ಪ್ರವೇಶವಂತೆ.
ಹೋಮ ಎಲ್ಲ ಸುತ್ತಿದ್ದಾರೆ ಅನ್ಸುತ್ತೆ. ಮನೆ ಇದೆ. ಸೊ ಇಲ್ಲಿ ಉಪ್ಪಿಟ್ಟು, ಚಿತ್ರಾನ್ನ, ವಡೆ ಎಲ್ಲ ಸಿಗ್ತದೆ. ನಾವು ಹೋಮ್ ಸ್ಟೇ ಇರೋದ್ರಿಂದ ಈಗ ಹೋಮ್ ಸ್ಟೇಗೆ ಹೋಗ್ಬಿಡ್ತೀವಿ. ಈ ವೆದರಿಗೆ ಚೆನ್ನಾಗಿದೆ ಟೀ. ಆ್ಯಕ್ಚುಲಿ ನಾವು ಟೀ ಕಾಫಿ ಎಲ್ಲ ಕಡಿಮೆ ಸ್ವಲ್ಪ. ಅಲ್ಲಿ ಈ ವೆದರ್ಗೆ ಈ ಜಾಗಕ್ಕೆ ಬಂದಿದ್ದೀವಿ, ಕಾಫಿನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಬನ್ನಿ, ರೋಡಲ್ಲಿ ಹಿಂಗಿದೆ. ನಾವು ರಾತ್ರಿ ಮಧ್ಯಾಹ್ನ 5:30 ರಾತ್ರಿ ಬಂದಿದ್ದು. 5:30 ರಾತ್ರಿ ನಾವು ಬಂದಲ್ಲ, ಹೇಗಿತ್ತು ಇವಾಗ ಗೊತ್ತಾಗುತ್ತೆ. ಈಗ ನಿಮ್ಗೆ ಆಕ್ಚುಲಿ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಮೊದಲು ಈಗ ಇಲ್ಲಿದೆಯಲ್ಲ ಸೇಮ್ ಆಸ್ ಇಟ್ ಇಸ್ ಹಾಗೆ ಇತ್ತು. ಇವಾಗ್ಲೇ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ನವರಾತ್ರಿ ದಿವಸ ಚೆನ್ನಾಗಿದೆ. ಮೊದ್ಲೇ ಯಾವಾಗ್ಲೂ ಮಾಡಿದ್ರೆ ಹಿಂಗೂ ಸಿಗ್ತಿರ್ಲಿಲ್ಲ. ಈ 7 ತಿಂಗಳಿಂದ ಈ ಥರ ಇರಲಿಲ್ವಾ? 7 ತಿಂಗಳಿಂದ ಒಂದ್ಸರಿ ಬಂದು ಬಿಡ್ಲಿಲ್ಲ ನಮ್ಮನ್ನ. ಬೈಕಲ್ಲೆಲ್ಲ ಬರಕ್ ಹೋಗಿದ್ವಿ. ಬೈಕಲ್ಲಿ ಬರ್ಲಿಕ್ಕೆ ಬಿಡಲ್ಲ, ಜೀಪಲ್ಲಿ ಮಾತ್ರ ಬರುತ್ತೆ. ಹಾಂ, ಮತ್ತೊಂದು ಈ ರೋಡ್ ಹೀಗೆ ಇಲ್ವೇ ಇಲ್ಲ. ಹೌದಾ? ಒಂಥರ ಸೇಫ್ ಆಗಿ ಬಂದಿದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಮ್ಮ. ಇಲ್ಲಿ ಹಳೆ ಮೈಕ್ಗಳು, ಮೈಕಿ ಸಿಸ್ಟಮ್. ಕಾಲಭೈರೇಶ್ವರ ದೇವಸ್ಥಾನ ಇದು. ಆಲ್ಟ್ರೇಷನ್ ಮಾಡ್ಬೋದಿತ್ತು. ಮಾಡಿದ್ರೆ ಚೆನ್ನಾಗಲ್ಲ. ಅದೇ ಹಂಗಂಗೆ ಇರ್ಲಿ ಅಂತ ಬಿಟ್ಟಿರೋದೇ ಏನೋ. ತ್ರಿಶೂಲ ಕಾಲಭೈರವೇಶ್ವರ. ಹಾಂ, ಎಷ್ಟು ಚೆನ್ನಾಗಿದೆ ನೋಡಿ ಮಂಟಪ. ಬೆಳಗ್ಗೆ ನೀವೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಚೌಡಿ ಗುಡಿ ಎಷ್ಟು ಚೀಪ್ ಇದೆ ಇಲ್ಲ ಆಲ್ಮೋಸ್ಟ್. ಅದು 250 ಗಾಡಿ ಇದೆ. 550 ಗಾಡಿ. ಓ ಹೌದಾ? ದಿನ 550 ಗಾಡಿ ಓಡಾಡ್ತಾವ? ದಿನ ಇಲ್ಲ, ಹಿಂಗೆ ಗವರ್ಮೆಂಟ್ ರಾಜ್ಯದಾಗ 550 ಜೀಪ್ ಇದಾವ ಅಂತ ಇಲ್ಲಿ. ಹಾಂ ಹಾಂ ಹಾಂ. ಇಲ್ಲೇನು ಟ್ರಾಫಿಕ್ ಪೊಲೀಸ್ ಯಾರೂ ಇಲ್ಲ, ಇವರೇ ಟ್ರಾಫಿಕ್ ಎಲ್ಲ. ಹಂಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಈ ಟೈರ್ ಗೀರೆಲ್ಲ ಸೌದೋಗವೆ. ಅಯ್ಯೋ, ಏನು ಅಚ್ಚೇ ಇಲ್ಲ, ಉಳಿದಿಲ್ಲ. ಓ ಎತ್ಲಿ ಇನ್ನೂ ಮೋಡ ಮೇಲೆ ಬಂದಿಲ್ಲ, ಹಂಗೆ ಇದೆ. 550 ಜೀಪ್ ಅಂದರೆ ಸುಮ್ಮನೆ ಆಯ್ತಾ? ಪರವಾಗಿಲ್ಲ, ಇಲ್ಲೆಲ್ಲ ಒಂದು ಸ್ವಚ್ಛತೆ ಕಾಪಾಡಿದ್ದಾರೆ ಚೆನ್ನಾಗಿ. ಪ್ಲಾಸ್ಟಿಕ್ ಗಿಸ್ಟಿಕ್ಕೆಲ್ಲ ಡಸ್ಟ್ಬಿನ್ಗೆ ಹಾಕಿದ್ದಾರೆ. ಓಹ್, ಜೀಪ್ ಮಯ. ಮಲ್ನಾಡು ಗಿಡ ನೋಡಿ. ಪೂಜಾ ಕೆ ರಾಜ್ ಎಲ್ಲ ಜೀಪ್ ಹೊಡ್ ಕೂತ್ಕೊಂಡಿದ್ದಾರೆ ಈಗ. ಓ ಇಲ್ಲಿ ನೋಡಿ, ಈಗ ಇಳಿದು ಹೋಗುವಾಗ ಮಾತ್ರ ಇದ್ರ ಅಂದ ಚಂದ, ಬ್ಯೂಟಿ ನೋಡೋಕೆ ಚಂದ. ನಮಸ್ತೆ, ಆರಾಮ? ಹಾಂ, ಹೌದಾ? ಥ್ಯಾಂಕ್ ಯು ನೈಸ್ ಟು ಮೀಟ್ ಯು. ಫಾಲೋ ಮಾಡ್ತಾ ಇರ್ತೀನಿ. ಹೌದಾ? ಎಲ್ಲ ಇದ್ದಾರೆ ಮನೆಯವರೆಲ್ಲ. ಹಾಂ ಹಾಂ ಹಾಂ, ಸರಿ ಆಯ್ತು. ಹೌದಾ? ಎಲ್ಲಿಯವರು? ಕೊಲ್ಲೂರಿನಿಂದ. ಹೌದಾ? ಹಾಂ 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 ಹಾಂ, ಸರಿ ಆಗಲಿ. ಈಗ ಕರ್ವ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಗೋಪುರ ಇದೆಯಲ್ಲ ಒಂದು. ಗ್ಲಾಸ್ ಮೇಲೆ ಇಟ್ಕೊಬೇಡಿ. ಈ ರಿಪೇರಿ ಮಾಡಿರೋದು ರೋಡ್ ಇದು ಒಳ್ಳೆ ಸ್ಥಿತಿಲಿದೆ ಈಗ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ. ಬನ್ನಿ ಬನ್ನಿ ಬನ್ನಿ. ಅಲ್ಲ ಅಲ್ಲ ಹಾಂ, ಆಯ್ತು. ನಿಂದ ಟ್ರೈಪೋಡ? ಏನೋ ನಮ್ದು ಅಥವಾ ನಿಮ್ದು ಅಂತ ಏನೋ ಎಕ್ಸ್ಚೇಂಜ್ ಮಾಡಿದ್ರ ನೋಡಿ. ಚೆನ್ನಾಗಿರೋವೆಲ್ಲ ಏನೋ ಅಂತೆ, ಹಾಳಾಗಿರೋ ಮಾತ್ರ ನಮ್ಮ ಅವನು ಕೈಗೆ ಸಿಕ್ಕಿದ್ ತಗೊಂಡ್ ಹೋಗ್ತಾ ಇರ್ತಾನೆ. ಅದು ಎಲ್ಲಿ ತಗೋಬೋದು ಗೊತ್ತಿಲ್ಲ. ಅದೆಲ್ಲ ಬಿಟ್ಟು ಬಂದಿರ್ತಾನೆ. ಇದನ್ನ ಟ್ರೈಪೋಡ್ ಎಲ್ಲಾನು ಟ್ರೈಪೋಡ್ ತಗೊಂಡಿದ್ದೆ. ನನಗೆ ಇದನ್ನಂದ ಅನ್ನೋದು ಗೊತ್ತಾಯ್ತಲ್ಲ. ಇಲ್ಲಿ ನೋಡುವ ಹೆಂಗಿದೆ. ಬರುವಾಗ ಕತ್ಲಲ್ಲಿ ಕಾಣಲಿಲ್ಲ ಜಾಸ್ತಿ ನಮಗೆ. ಹಾಂ, ಈ ಆ್ಯಕ್ಚುಲಿ ಮಗಳೇ ಸಖತ್ತಾಗಿ ಎಂಜಾಯ್ ಮಾಡ್ತಾ ನಮ್ಗಿಂತ ಅಲ್ವಾ? ಹೌದು ಅಲ್ವಾ ಮಗಳೇ? ಅದಕ್ಕೆ ಇನ್ನು ನೀವು ರಿಸ್ಟ್ರಿಕ್ಷನ್ಸ್ ಮಾಡಿದ್ರಿ ಅಂತ ಬೇಜಾರಾಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಪ್ಲಾಸ್ಟಿಕ್ ಆಗಲಿ ಕಸ ಕಡ್ಡಿ ಆಗಲಿ ಏನು ಬಿಸಾಕಿಲ್ಲ. ಯಾಕಂದ್ರೆ ಅಲ್ಲೇ ಎಲ್ಲ ಡ್ರೈವರ್ ಹೇಳ್ದಾಗೆ ನಾವೇನಾದರೂ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ನಾವು ಮೇಲೆ ತೊಗೊಂಬರ್ಬೇಕು ಅಂದರೆ ಅದಕ್ಕಿಷ್ಟು ಅಂತ ದುಡ್ಡು ಕಟ್ಬಿಟ್ಟು ಹೋಗ್ಬೇಕಂತೆ. ಮತ್ತು ನಾವು ರಿಟರ್ನಲ್ಲಿ ಹೋಗುವಾಗ ವಾಪಸ್ಸು ಅದು ನಮ್ಮ ಕೈಯಲ್ಲಿ ಏನಾದರೂ ಪ್ಲಾಸ್ಟಿಕ್ಕು ಬಾಟಲ್ಸ್ ಏನಾದರೂ ಇದ್ದರೆ ತಗೊಂಡೋಗಿದ್ದು ವಾಪಸ್ ತೊಗೊಬಿಟ್ಟು ಬಂದರೆ ಅದೇ ದುಡ್ಡು ನಮಗೆ ರಿಟರ್ನ್ ವಾಪಸ್ ಕೊಡ್ತಾರೆ ಅಂತ ಹೇಳಿದರು. ಆ ಥರ ಒಂದು ಸಿಸ್ಟಮ್ ಇದೆಯಂತೆ. ಬಟ್ ನಾವು ಬರುವಾಗ ಯಾವುದೇ ಒಂದು ಟೆಸ್ಟ್ ಮಾಡಲಿಲ್ಲ. ನಮಗೆ ಆ ಥರದ್ದೊಂದು ಸಿಸ್ಟಮ್ ಇದೆ ಅಂತನ ಅಥವಾ ಮಾಡ್ತಾರೆ ಅಂತನ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಥರ ಹೇಳ್ತಿದ್ರು. ಬಟ್ ಆ ಥರ ಮಾಡಿದರೆ ತುಂಬ ಒಳ್ಳೇದಾಗುತ್ತೆ ಅನಿಸುತ್ತೆ. ಇಲ್ಲಾಂದರೆ ಬರೀ ಇನ್ನು ನೆಕ್ಸ್ಟ್ ಟೈಮ್ ನಾವು ಬರೋದ್ರೊಳಗೆ ಬರೀ ಪ್ಲಾಸ್ಟಿಕ್ಸ್ಗಳೇ ಇಲ್ಲಿ ಬಿದ್ದಿರುತ್ತೆ. ಇನ್ನೇನು ಜೀಪಿಂದನೇ ನೆಗೆತಿದೆ ಮೆಕ್ಷಿತ್ತು.
ನೋಡಿ ಆಚೆ ಈಚೆ ಪರಿಸರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಮೇಲಿಂದ ಈ ಜಾಗದಿಂದ ನಿಂತ್ಕೊಂಡು ನೋಡಿದರೆ ಕೆಳಗೆ ಪುಟ್ಟ ಬೆಟ್ಟಗಳೆಲ್ಲ ಎಷ್ಟು ಪುಟ್ಟದಾಗಿ ಕಾಣಿಸುತ್ತೆ ಅಂತ, ಚಿಕ್ಕ ಬೇರೆ ಬೇರೆ ಬೆಟ್ಟಗಳೆಲ್ಲ ಎಷ್ಟು ಪುಟ್ಟದಾಗಿ ಕಾಣಿಸ್ತೈತೆ ಅಂತ. ಹಾಗೆ ಇವರು ಕೂಡ ದಾವಣಗೆರೆಯವರು. ಇವರು ನಾವಿದ್ದದ್ದು ಹೋಮ್ ಸ್ಟೇಲೇ ಇದ್ದಿದ್ದು, ಹಾಗಾಗಿ ಒಟ್ಟಿಗೆ ಜೀಪಲ್ಲಿ ಎಲ್ಲರೂ ಒಟ್ಟಿಗೆ ಬಂದಿದ್ದು ನಾವು. ಇಲ್ಲ ನಾನು ವಿಡಿಯೋನೇ ಮಾಡ್ಲು, ನಿಮ್ಮನ್ನೇ ಮಾಡ್ಲು, ನನ್ನನ್ನು ನಾನು ಮಾಡ್ಕೊಳ್ಳು. ಅಲ್ಲ ಅವಳು ಫೋನ್ ನಮ್ಗಿಂತ ಬಿಸಿ, ಅವಳು ಫೋನಲ್ಲಿ ಯಾವಾಗಲೂ ಅಲ್ಲೋ ಮಗಳು ಅನ್ಭವ್ಸ್ ಮಗಳ ಇಲ್ಲಿ. ನೋಡಿ ಬೆಳಗ್ಗೆ ಬರುವಾಗ ಈ ರೋಡೆಲ್ಲ ಕಾಣಿಸ್ತಾ ಇರಲಿಲ್ಲ, ಕತ್ತಲೆ ಆಗಿತ್ತು. ಹಾಗೆ ನಾವು ವಿಡಿಯೋ ಮಾಡೋ ಜೋಶಲ್ಲೂ ಅಷ್ಟೇ ನಾವು ಎಲ್ಲಿಗೆ ಹೋಗ್ತಾಯಿದ್ವಿ, ಯಾರು ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ಡ್ರೈವರ್ ಆಗಲಿ ಏನು ವಿಚಾರಿಸೋದು ಏನೂ ಇಲ್ಲ. ಸುಮ್ಮನೆ ಅವ್ರು ಜೀಪ್ ಹತ್ತೋದು ಅಂದರು ಹತ್ತದ್ದು ಬಂದಿದ್ದಾಯ್ತು ಅಷ್ಟೇ. ಆಮೇಲೆ ಈಗಲೇ ಬೆಳಗಾದಾಗಲೇ ನೋಡಿದ್ದು ನಾವು ಡ್ರೈವರ್ ಮುಖನ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಸರ್ ಇಲ್ಲಿ, ಹೌದಾ? ಜನ ಜಾಸ್ತಿ ಇರ್ತಾರೆ ಅಲ್ಲ, ಅವಾಗ ಜೀಪಿನ ಜಾರದೆಲ್ಲ ಆಗಲ್ವಾ? ನೋಡಿ ಈ ಥರ ಗಟ್ಟಿ ಇಟ್ಕೊ ಕೂತ್ಕೊಬೇಕು, ಯಾಕಂದರೆ ಜೀಪಲ್ಲಿ ಎತ್ತೆತ್ತಾಕತ್ತೆ. ಅಂದರೆ ಅಲ್ಲಿ ಗುಂಡಿ ಅದು ಇದು ಇರುತ್ತಲ್ಲ, ಅಂದರೆ ಉಬ್ಬು ತಗ್ಗು ಎಲ್ಲ ಇರುತ್ತಲ್ಲ, ಹಾಗಾಗಿ ಜೀಪು ಎತ್ತೆತ್ತಾಕತ್ತೆ. ಅದರಲ್ಲಿ ಬೇರೆ ಸೈಡಲ್ಲಿ ಡೋರ್ ಬೇರೆ ಇಲ್ಲ, ಹಾಗಾಗಿ ಗಟ್ಟಿಗೆ ಈ ಥರ ಇಟ್ಕೊ ಕೂತ್ಕೊಬೇಕು. ಖುಷಿ ಆಯ್ತವ? ನಿದ್ದೆ ಬರ್ತಿದ್ಯಾ? ಇದೇ ನೋಡಿ ಹೋಮ್ ಸ್ಟೇ. ರಾತ್ರಿ ಬಂದಿದ್ದೆ, ನಾವು ನೋಡೇ ಇರಲಿಲ್ಲ. ಇವರಿಗೆ ಸ್ವಂತಕ್ಕೆ ಅಂತ ಮಾಡ್ಕೊಂಡಿದ್ರಂತೆ, ಅದನ್ನು ಇವರು ಹೋಮ್ ಸ್ಟೇ ಆಗಿ ಮಾಡ್ತಾ ಇದ್ದಾರೆ. ಇದು ಹೋಗ್ತಿದ್ದಾಗೆ ಒಂದು ಹಾಲ್ ಇದೆ, ಹಾಗೆ ಮುಂದೆ ಹೋದರೆ ಡೈನಿಂಗ್ ಹಾಲ್, ಕಿಚನ್ ಇದೆ, ಆಮೇಲೆ 2 ರೂಮ್ ಇದೆ. ಇದು ನಾವಿದ್ದಂಥ ರೂಮು, ಹಾಗೆ ಇದು ನಮ್ಮ ಯಕ್ಷಿತ್ ಇದ್ದಂಥ ರೂಮ್. ಇದು ತುಂಬ ಕ್ಲೀನಾಗಿತ್ತು, ಚೆನ್ನಾಗಿತ್ತು. ಹಾಗೆ ಇನ್ನು ಪಕ್ಕದಲ್ಲಿ ಎಕ್ಸ್ಟ್ರಾ ಮಾಡಿದ್ದಾರೆ ಅಂತ ಇತ್ತೀಚೆಗೆ. ಈಗ ನಾವಿದ್ದೀವಲ್ಲ ಈ ರೂಮು ಇವರು ಸ್ವಂತಕ್ಕೆ ಅಂತ ಮಾಡ್ಕೊಂಡಿದ್ದಂತೆ. ಈಗ ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಚೆ ಒಂದು 20 ಜನ ಉಳಿಯ ಹಾಗೆ ಒಂದು ರೂಮ್ಸ್ಗಳೆಲ್ಲ ಮಾಡ್ಕೊಂಡಿದ್ದಾರೆ. ಮುಖ ಇತ್ತು ಎಷ್ಟು ಚೆನ್ನಾಗಿದೆಲ್ಲ ನೋಡಿ. ಸ್ಲೋ ಮೋಷನ್ ನೋಡಿ ಹೆಂಗೆ ಕಾಣುತ್ತೆ, ಬಂದಿರೋದು ನೋಡ್ತಾ ಇದನ್ನು ನೋಡಿ ಹೆಂಗೆ ಸ್ಲೋ ಮೋಷನ್. ನಿಂಗೆ ಒಳ್ಳೆ ಖುಷಿ ಅಲ್ಲ, ನನ್ನ ತಮ್ಮ ಹೀರೋ ಥರ ಇದ್ದಾನೆ ಅಂತ. ಸಿಕ್ಕೋಬಟ್ಟೆ ಖುಷಿ. ಚೆನ್ನಾಗಿದೆ ಬಂಗಾರಿ, ಓಹೋ ತಗೊಂಡು. ಹಾಗೆ ನಾವು ಮತ್ತೆ ಟ್ರಿಪ್ ಎಲ್ಲ ಕಂಟಿನ್ಯೂ ಮಾಡಬೇಕಲ್ಲ, ಹಾಗೆ ಬೇಗ ಇದ್ದು ನಾವು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೆ ಅಂತ ಬಂದು ನೈಟು ನಾವು ಹೊರಗಡೆನೇ ಮಾಡ್ಕೊ ಬಂದಿರೋದ್ರಿಂದ ಇಲ್ಲಿ ಮಾಡಲಿಲ್ಲ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ, ಪೂರಿ ಮತ್ತು ಕುರ್ಮಾ, ಕೇಸರಿ ಬಾತ್ ಅಂತೂ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿತ್ತು. ಇದೇ ಹೋಮ್ ಸ್ಟೇಲಿ ಉಳಿದಿದ್ವಿ. ಇದು ಯಾವುದದು ಕೊಡಚಾದ್ರಿ ನೇಚರ್ ರಿಟ್ರೀಟ್. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಇನ್ನು ಡೆವಲಪ್ ಮಾಡ್ತಾಯಿದ್ದಾರೆ. ಎಷ್ಟು ಸರೌಂಡಿಂಗ್ ಇದೆ ಇದು ಲ್ಯಾಂಡ್? 12 ಎಕರ್ಸ್ ಇದೆಯಾ? ಡೆವಲಪ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಸಖತ್ತಾಗಿದೆ. ಇಲ್ಲಿಂದನೇ ಜೀಪ್ ವ್ಯವಸ್ಥೆನೂ ಇದೆ. ಬೇಕಾದರೆ ನೀವು ಕೊಡಚಾದ್ರಿಗೆ ಹೋಗೋದಾದರೆ ಇಲ್ಲಿಂದನೇ ಜೀಪ್ ವ್ಯವಸ್ಥೆ ಇವರೇ ಮಾಡ್ಕೊಡ್ತಾರೆ. ಆದರೆ ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡುವಾಗ ಜೀಪ್ ಅವ್ರಿಗೆ ಅವ್ರದ್ದು ಎಕ್ಸ್ಟ್ರಾ ಇರುತ್ತೆ. ಅದನ್ನ ಇಲ್ಲಿಂದ ಇವರು ಅರೇಂಜ್ ಮಾಡಿಕೊಡ್ತಾರೆ ಹೋಗೋದಕ್ಕೆ. ನೀವು ಏನೇನು ಫುಡ್ ಚೆನ್ನಾಗಿದೆ. ಒಂಥರ ಕಾಡೊಳಗೆ ಬಂದು ಅದು ಬಂದು ಸ್ಟೇ ಆಗೋದು. ರಾತ್ರಿ ನಮಗೆ ಗೊತ್ತಾಗ್ತಾನೆ ಇಲ್ಲ, ಕಾಡೊಳಗೆ ಹೋಗ್ತಾ ಇದೀವಿ, ಎಲ್ಲಾದ್ರೂ ಹೋಗ್ಬಿಡ್ತೀವಿ ಅಂತ ಫುಲ್ ಕನ್ಫ್ಯೂಸ್ ಆಗಿ. ನೋಡಿ ಎಲ್ಲ ಲಿಂಕ್, ನಿಮ್ಮ ಫೋನ್ ನಂಬರ್ 9480140685. ವೆಬ್ಸೈಟ್ ಇದೆಯಾ? ವೆಬ್ಸೈಟ್ ಇದೆ, ಕೊಡಚಾದ್ರಿ ನೇಚರ್ ರಿಟ್ರೀಟ್ ಅಂದ್ಬಿಟ್ಟು ವೆಬ್ಸೈಟ್ ಇದೆ. ವೆಬ್ಸೈಟ್ ಬುಕಿಂಗ್ ಮಾಡ್ಕೊಬೋದು. ಎಲ್ಲ ಲಿಂಕ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಪ್ರತಿಯೊಂದು ಡೀಟೇಲ್ಸ್ನ ನೀವು ಅಲ್ಲಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಬೋದು. ಇನ್ನೊಮ್ಮೆ ಬನ್ನಿ, ಮಾನ್ಸೂನಲ್ಲಿ ಒಂದ್ಸಲ ಕಾಲ್ ಮಾಡ್ತೀನಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಅವಾಗ ಬನ್ನಿ. ಚೆನ್ನಾಗಿದೆ ಅಂತ ದೇವಗಂಗೆ ಅಂತೇಳಿ ಇನ್ನೊಂದು ಕೊಳ ಇದೆ. ಆಯ್ತು, ಈಗ ಅಲ್ಲಿಗೆ ಹೋಗ್ತೀವಿ. ಓಕೆ, ಈಗ ನೆಕ್ಸ್ಟ್ ಅವರು ದೇವಗಂಗೆಗೆ ಹೋಗ್ಬಿಟ್ಟು ಹೋಗಿ ಅಂತ ಹೇಳಿದಾರಲ್ಲ, ಹಾಗಾಗಿ ಅಲ್ಲೊಂದು ವಿಸಿಟ್ ಕೊಡ್ತೀವಿ. ನಾಳೆ ಅದೇ ವಿಡಿಯೋನ ಕಂಟಿನ್ಯೂ ಮಾಡಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.